ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದನ್ನೆಲ್ಲ ಕೇಳಿದ್ರೆ ಅವ್ರೇನೋ ಬೇರೆನೇ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಏನ್ರೇ ಇದು ಮತ್ತೆ ಎಲ್ರು ಗುಂಪು ಕಟ್ಕೊಂಡು ಇನ್ಯಾವ ಬಯಲ್ ನಾಟಕ ಆಡ್ಬೇಕು ಅಂತಿದ್ದೀರಾ? ನನ್ನ ಮಗನ್ ಕಳಿಸ್ಕೊಟ್ಬಿಟ್ರಲ್ಲ, ನಿಮ್ಗೆಲ್ಲ ತುಂಬಾ ಸಂತೋಷ ಆಗಿರ್ಬೇಕಲ್ವಾ? ಹಬ್ಬದ ಅಡ್ಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋದು ಹೋಗಿ. ಹೌದು, ನಾವೇ ಪೊಲೀಸರಿಗೆ ಹೊಡ್ಬಿಟ್ಟು ಬನ್ನಿ ಅಂತ ಹೇಳಿದ್ದು. ಆಮೇಲೆ ಎಲ್ಲಿ ಪೊಲೀಸರು ಬಂದು ಅವ್ರಿಗೆ ಹೊಡೆದು ಅರೆಸ್ಟ್ ಮಾಡಿ ಕರ್ಕೊಂಡೋಗ್ಬಿಡ್ತಾರೋ ಅಂತ ನಾವೇ ಎಲ್ರು ಪ್ಲಾನ್ ಮಾಡಿ ಭಾವನ ಕಳ್ಸ್ಕೊಟ್ಟಿತ್ತು. ಓಹೋ, ಅವರೇ ಬಂದು ನನ್ನ ಮಗನ ಹೊಡೆದು ಬಡ್ದು ಎಳ್ಕೊಂಡೋಗ್ಲಿಂತ ಕಾಯ್ತಾ ಇದ್ರಾ? ಅಥವಾ ಅವ್ರ ಆ ರೀತಿ ಬಂದು ಕರ್ಕೊಂಡೋಗ್ಲಿಲ್ಲ ಅನ್ನೋ ದುಃಖದಲ್ಲಿ ನೀವೆಲ್ಲ ಇಲ್ಲಿ ಗುಂಪು ಕಟ್ಕೊಂಡು ಮಾತಾಡ್ತಾ ಇದ್ದೀರಾ? ಈಗ ನಿಮ್ಗೆ ಏನಾಗಿದೆ ಅತ್ತೆ? ಯಾಕೆ ಹಿಂಗ ಹುಚ್ಚಿಡ್ದಂಗ್ ಮಾತಾಡ್ತಿದ್ದೀರಾ ನೀವು? ಹುಚ್ಚೆ ಬಾಯಿ. ಅವನ ಮನೆ ಬಂದಾಗ ಅವನ ನೀವ್ ಯಾವ ರೀತಿ ನೋಡ್ತಾ ಇದ್ರಿ, ನಿಮ್ಗಳ ಮನ್ಸಲ್ಲಿ ಏನ್ ಓಡ್ತಾ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರೆ. ಆರ್ತಿ ಮಾಡಕ್ ಕರೆದೆ ಅವಳೇನೋ ಅವ್ರಪ್ಪನ ಮನೆ ಆಸ್ತಿ ಹೋದಂಗೆ ಮೂತಿ ಇಟ್ಕೊಂಡ್ ಕೂತಿದ್ಲು. ನಿನ್ನ ನೋಡಿದ್ರೆ ನಿಮ್ಮಮ್ಮ ಹೋಗಿ ಮೇಲ್ ಸೇರ್ಬಿಟ್ಲೇನೋ ಆ ಥರ ಮೂತಿ ಇಟ್ಕೊಂಡ್ ಕೂತಿದ್ದೆ. ನೀವ್ ಹೋದ್ರುನು ನಮ್ಮ ಮೂತಿಗಳನ್ನ ನಾವು ಹಾಗೆ ಇಟ್ಕೊಂಡಿರ್ತೀವಿ. ಇಲ್ಲಿ ಕೂತವಳಲ್ಲ ಈ ಮನೆ ಹಿರಿ ಸೊಸೆ, ಅಬ್ಬಬ್ಬಬ್ಬಬ್ಬಬ್ಬ ಅವಳ ಮುಖ ನೋಡ್ಬೇಕಿತ್ತು. ಯಾಕಾದ್ರೂ ಗಂಡ ಮನೆಗ್ ಬನ್ನೋ ಅನ್ನೋ ತರ ಇತ್ತು.